ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 17ನೇಯ ಎಪಿಸೋಡ್ನಲ್ಲಿ ಸುಮಾರು 439 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 18ನೇಯ ಎಪಿಸೋಡ್ನಲ್ಲಿ 440ನೇಯ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಸಂಪತ್ತಿನ ದೋಷಗಳು ಯಾವುವು ಅನ್ನೋ ಹಿಂದೆ ಪ್ರಸ್ತಾಪ ಆಯಿತು. ಈ ಸಂಪತ್ತಿನ ರೀತಿಗಳು ಎಷ್ಟು, ಅವಸ್ಥೆಗಳು, ಪ್ರಕಾರಗಳು ಎಷ್ಟು? 3 ಪ್ರಕಾರಗಳು. ಏನು ಯಾವುವು? ದಾನ ನೀಡುವಿಕೆ ಅಥವಾ ಪರೋಪಕಾರ ಮಾಡೋದು ಅಥವಾ ಸ್ವಂತಕ್ಕೆ ಬಳಸಿಕೊಳ್ಳೋದು. ಇವೆರಡೂ ಆಗದೇ ಇದ್ದರೆ ಕೂಡಿಟ್ಟ ದುಡ್ಡು ರಾಜರ ಅಥವಾ ಕಳ್ಳರ ಪಾಲಾಗಿ ನಾಶವಾಗಿ ಬಿಡುತ್ತದೆ. ಸಾರ್ಥಕ ಸಂಪತ್ತು ಯಾವುದು? ಹಣದ ಒಂದಷ್ಟು ಭಾಗ ಯಾಗ, ದಾನ, ಪರೋಪಕಾರಗಳಿಗೆ ಬಳಸಿಕೊಳ್ಳಬೇಕು. ಇನ್ನು ಒಂದಷ್ಟು ಭಾಗ ಆರೋಗ್ಯಪೂರ್ಣ ಸ್ವಂತ ಜೀವನಕ್ಕೆ ಬಳಸ್ಕೊಳ್ಬೇಕು, ಬಂಧುಗಳ ಸಹಾಯಕ್ಕೆ ಬಳಸ್ಕೊಳ್ಬೇಕು. ಹಣ ಕಳೆದುಕೊಂಡ ಆ ಬ್ರಾಹ್ಮಣ, ಅವಂತಿಯ ಬ್ರಾಹ್ಮಣ ಏನು ಮಾಡಿದ? ವೈರಾಗ್ಯ ಹೊಂದಿ ಸನ್ಯಾಸಿಯಾಗಿದ್ದಾನೆ. ಆ ಸನ್ಯಾಸಿ ಜೀವನದಲ್ಲಿ ಏನೆಲ್ಲ ಸಹನ ಮಾಡಿಕೊಂಡ. ಜನರು ಅವನು ಭಿಕ್ಷಾಪಾತ್ರೆ ಕಸಗೊಂಡ್ರು, ದಂಡ ಕಸಗೊಂಡ್ರು, ಕಮಂಡಲು ಕಸಗೊಂಡ್ರು, ಸುಮ್ಮನೇ ಇದ್ದ. ಉಣ್ಣುವ ಭಿಕ್ಷಾನದ ಮೇಲೆ ಇತರರು ಉಗುಳಿದರು, ಮಲಮೂತ್ರ ವಿಸರ್ಜನೆ ಎಲ್ಲ ಆಯಿತು, ಸುಮ್ಮನೇ ಇದ್ದ, ಸಹನ ಮಾಡಿಕೊಂಡ. ಎಲ್ಲರೂ ಅಂದರು, ನಾಟಕ ಮಾಡ್ಕೊತಾನೆ, ಢೋಂಗಿ ಇವ, ಕಳ್ಳ, ವಂಚಕ ಎಲ್ಲ ಕಳ್ಕೊಂಡ, ಈಗ ವೇಷ ಹಾಕ್ಯಾನ ಸನ್ಯಾಸಿ, ಢೋಂಗಿ ಸನ್ಯಾಸಿ ಅಂತ ನಿಂದೇ ಮಾತಾಡಿದಾಗ ಜನರ ಹಿಂಸೆಗಳನ್ನು ಕೂಡ ಸನ್ಯಾಸಿ ಸಹಿಸಿಕೊಂಡಿದ್ದಾನೆ. ಸನ್ಯಾಸಿಯ ಹಾಡೇನು? ಏನು ಹಾಡಾಡ್ದ ಮಾವ? ನನ್ನ ಈ ಸುಖ ದುಃಖಗಳಿಗೆ, ಈ ದುಃಖಗಳಿಗೆ ಈ ಜನರಾಗಲಿ, ದೇವತೆಗಳಾಗಲಿ, ಕಾಲ ಕರ್ಮಗಳಾಗಲಿ ಯಾರೂ ಕಾರಣರಲ್ಲ. ನನ್ನ ಮನೋಭಿಮಾನವೇ ಇದಕ್ಕೆ ಕಾರಣ. ಯಾಕೆ? ಗಾಢ ನಿದ್ರೆಯಲ್ಲಿದ್ದಾಗ ಮನೋಭಿಮಾನ ಇಲ್ಲ. ಅವಾಗ ಬಳಿಯಲ್ಲಿ ಯಾರೇ ಕುತ್ಕೊಂಡು ಏನೆಲ್ಲ ನಿಲ್ಲಿಸಿದರೂ ಕೂಡ ಏನು ಗೊತ್ತಾಗೋದಿಲ್ಲ, ಏನು ವಿಕಾರ ಉಂಟಾಗೋದೇ ಇಲ್ಲ. ಯಾಕೆ? ಗಾಢ ನಿದ್ರೆಯಲ್ಲಿರ್ತೇವೆ, ಮನೋಭಿಮಾನ ಇರೋದಿಲ್ಲ. ಅದೇ ಎಚ್ಚರವಾಗಿದ್ದಾಗ ಅವರು ಬೈಯೋದಿರಲಿ, ತುಟಿ ಅಲಗಾಡಿಸಿರೂ ಸಾಕು, ಏನೋ ಬೈದಾಗಾಯಿತು ಅಂತ ಭಾವಿಸ್ತೇವೆ, ತೀರ್ಮಾನ ಮಾಡ್ತೇವೆ. ಯಾಕೆ? ಮನೋಭಿಮಾನ. ಮುಖ್ಯ ಅಭಿಮಾನಿ ದೇವತೆ ಭಗವಂತ ಶ್ರೀಹರಿ. ಅವನೇ ಸ್ವತಂತ್ರ ಎಂದು ಅರಿಯದಿರುವುದೇ ನಾನಾ ಕರ್ಮಕ್ಕೆ ಕಾರಣ, ನಾನಾ ದುಃಖಗಳಿಗೆ ಕಾರಣ. ಮನೋನಿಗ್ರಹವಿದ್ದವನಿಗೆ ಯಮ ನಿಯಮ, ಆ ಕರ್ಮಾಚರಣೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಬೇಕಾಗಿಲ್ಲ. ಮನೋನಿಗ್ರಹ ಯಾರಿಗಿಲ್ಲ, ಈ ಯಮನಿಯಮ ಇದ್ದರೂ ಉಪಯೋಗವಿಲ್ಲ. ವಾಸ್ತವದಲ್ಲಿ ಜೀವ ಜ್ಞಾನ ಆನಂದ ಸ್ವರೂಪನಾಗಿದ್ದಾನೆ. ಜನರು ದುಃಖ ಕೊಡ್ತಾ ಇದ್ದಾರೆ, ಅವನು ದುಃಖಿಯಾಗುತ್ತಾನೆ ಅನ್ನು ಭಾವಿಸೋದು ಮನೋಭಿಮಾನದಿಂದ. ಹರಿಗೆ ಮತ್ತು ಮುಕ್ತನಿಗೆ ಯಾಕೆ ದುಃಖ ಇಲ್ಲ? ಕಾರಣ ಅವರಿಗೆ ಮನೋಭಿಮಾನ ಇಲ್ಲ. ಅದರಂತೆ ನಾನು ಮನೋಭಿಮಾನಿ ಮಹರುದ್ರದೇವರು, ವಾಯುದೇವ ಹಾಗೂ ಶ್ರೀಹರಿ ಇವರ ಅನುಗ್ರಹದಿಂದ ಮನೋಭಿಮಾನವನ್ನು ಕಳೆದುಕೊಂಡು ನಿರಂತರ ಹರಿಧ್ಯಾನದಿಂದ ದುಃಖವನ್ನು ನೀಗಿಕೊಂಡು ಮೋಕ್ಷವನ್ನು ಪಡಿತೇನೆ ಅಂತ ನಿರ್ಧಾರ ಮಾಡಿ ಅದರಂತೆ ನಡೆದಿದ್ದಾನೆ ಆ ಭಿಕ್ಷು. ಹೀಗೆ ಆ ಸನ್ಯಾಸಿಯು ತನ್ನ ಸ್ವಾನುಭವವನ್ನು ಹಾಡಿದ್ದಾನೆ. ಈ ಸನ್ಯಾಸಿಯ ಅನಿಸಿಕೆಗೆ ಏನಾದರೂ ಆಧಾರ ಉಂಟಾ ಅಂತ ನೋಡೋದಾಗಿದ್ದರೆ, ಆಚಾರ್ಯರು ತಾತ್ಪರ್ಯ ಗ್ರಂಥದಲ್ಲಿ ಸರ್ವೇಷಾಂ ಅನ್ನುವ ಮುಂತಾದ ಮಾತುಗಳನ್ನು ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದ್ದಾರೆ. ಮನೋನಿಯಂತ್ರಣ ಮಹತ್ವವನ್ನು ಸಾರ್ತಕ್ಕಂತಹ ಇನ್ನಷ್ಟು ನುಡಿಗಳು ಯಾವುವು ಅಂತ ನೋಡೋದಾಗಿದ್ದರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನಿಗೆ ಸಂಸಾರ ಬಂಧನಕ್ಕೆ ಮತ್ತು ಬಿಡುಗಡೆಗೆ ಮನಸ್ಸೇ ಕಾರಣ. ಅದಕ್ಕೆ ಒಮ್ಮೆ ಅಂತಿರ್ತಾರೆ ನೋಡ್ರಿ, ಮನಸ್ಸು ಮಾಡಿ ನಾನು ಬೇಕಾದ್ದು ಮಾಡ್ತೇನೆ, ಮನಸ್ಸು ಮುಖ್ಯ. ಚೇತಕ್ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇರ್ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಕಪಿಲದೇವ ತಾಯಿಗೆ ಈ ಮಾತನ್ನು
ತಿಳಿಸಿಕೊಡ್ತಾನೆ. ಅಮ್ಮ, ಮನುಷ್ಯನಿಗೆ ಸಂಸಾರ ಬಂಧನಕ್ಕೂ ಮತ್ತು ಸಂಸಾರದಿಂದ ಬಿಡುಗಡೆಗೂ ಮನಸ್ಸೇ ಕಾರಣವಾಗಿದೆ. ಮನಸ್ಸು ವಿಷಯಾಸಕ್ತವಾದರೆ ಬಂಧನ, ಹರಿಧ್ಯಾನಿರತರವಾದರೆ ಮುಕ್ತಿ. ಎಷ್ಟು ಸುಂದರವಾದ ಮಾತು ನೋಡಿರಿ. ಮನಸ್ಸನ್ನು ಎಲ್ಲಿ ನಿಲ್ಲಿಸ್ತೇವೆ ಅದರ ಮೇಲಿಂದ ನಮ್ಮ ಬಂಧನ ಮೋಕ್ಷ ನಿರ್ಧಾರ. ಉದ್ಧರೇದ ಆತ್ಮನಾತ್ಮಾನಂ, ಇದು ಗೀತಾಚಾರ್ಯನ ಕೃಷ್ಣನ ಮಾತು. ಮನಸ್ಸಿನಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ. ಸಂಸ್ಕೃತದ ಭೌವತಿ ಎನ್ನುವ ಕವಿ ಈ ಮಾತನ್ನು ಹೇಳ್ತಾನೆ. ಸ್ವಂತ ದುಃಖ ಅನುಭವ ಸಂದರ್ಭದಲ್ಲಿ ವಜ್ರಕ್ಕಿಂತಲೂ ಗಟ್ಟಿ ಅವ್ರ ಮನಸ್ಸಿರ್ತದೆ. ಇನ್ನೊಬ್ಬರ ಹಿತಚಿಂತನೆ ಮಾಡುವಾಗ ಹೂವಿಗಿಂತಲೂ ಮೃದುವಾಗಿರುತ್ತೆ ಮನಸ್ಸು. ಇದು ಜ್ಞಾನಿಗಳ ಮನಸ್ಸಿದು. ಇದನ್ನು ಯಾರು ಬಲ್ಲರು? ದಾಸರು ಅದಕ್ಕೆ ಅಂದರು, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಕಲ್ಲು ಸಕ್ಕರೆಯಾಗಿರಬೇಕು ಸಜ್ಜನರೊಳಗೆ. ಆ ಮಾತನ್ನು ಹಾಗಾಗಿ ಮನೋನಿಯಂತ್ರಣ ಅತ್ಯಂತ ಅವಶ್ಯ ಅನ್ನೋ ಮಾತನ್ನು ನೋಡಬೇಕಾಗಿದೆ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ. ಚಿತೆಗೂ ಚಿಂತೆಗೂ ಒಂದು ಸಣ್ಣ ಮಧ್ಯದ ಸೊನ್ನೆ ವ್ಯತ್ಯಾಸ. ಚಿತ ಅಥವಾ ಚಿತೆ, ಚಿಂತೆ ನಡುವೆ ಒಂದು ಪೂಜೆ ಅಥವಾ ಸೊನ್ನೆ ಬರುತ್ತೆ ನೋಡಿ, ಅಷ್ಟೇ ವ್ಯತ್ಯಾಸ. ಬಟ್ ಅದರ ಪರಿಣಾಮ ಪ್ರಭಾವ ಲಾಟ್. ಹೇಗೆ? ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಜೀವನಂ. ಚಿತೆ ಚಿಂತೆಗಳ ನಡುವೆ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸವಿದ್ದರೂ ಚಿತೆಯು ಸತ್ತವನನ್ನು ಸುಟ್ಟರೆ ಚಿಂತೆಯು ಬದುಕಿದವನನ್ನು ಸುಡುತ್ತದೆ. ಅದಕ್ಕೆ ವ್ಯಾಸರಂದರು, ದಾಂತಸ್ಯ ಕಿಮರಣ್ಯೇನ ತಥಾ ದಾಂತಸ್ಯ ಭಾರತ, ಯತ್ರೈವ ನಿವಸೇದ್ದಾಂತಃ ತದರಣ್ಯಂ ಸಚಾಶ್ರಮಃ. ಇಂದ್ರಿಯ ನಿಗ್ರಹ ಯಾವನಿಗೆ ಉಂಟು ಅವನು ಕಾಡಿಗೆ ಹೋಗಬೇಕಾಗಿಲ್ಲ, ಇಂದ್ರಿಯ ನಿಗ್ರಹ ಇಲ್ಲದವನೂ ಕಾಡಿಗೆ ಹೋಗಬೇಕಾಗಿಲ್ಲ. ಯಾಕೆ? ಇಂದ್ರಿಯ ನಿಗ್ರಹ ಯಾರಿಗಿಲ್ಲ ಅವನು ಹೋದಲ್ಲೆಲ್ಲ ಸಂಸಾರ ಬೆಳೀತದೆ. ಇಂದ್ರಿಯ ನಿಗ್ರಹವಿದ್ದರೆ ಅವನಿದ್ದ ಸ್ಥಳ ಅದು ಅರಣ್ಯವೇ ಇರಲಿ ಮನೇ ಇರಲಿ ಅದೇ ಆಶ್ರಮವಾಗಿಬಿಡ್ತದೆ ಅನ್ನೋ ಮಾತನ್ನು ನೋಡುವಾಗ ಮನೋನಿಯಂತ್ರಣ ಮಹತ್ವವನ್ನು ಇವೆಲ್ಲವೂ ಕೂಡ ಸಾರ್ತಾ ಇವೆ ಅಂತ ನೋಡಿದ್ದಾರೆ. ಶ್ರೀಕೃಷ್ಣ.